ಒಂದು ತಾವೆಲ್ಲ ಗಮನದಲ್ಲಿಟ್ಕೊಳ್ಳಿ, ನಾವು ಈ ಯೋಜನೆಯ ಪ್ರತಿಯೊಂದು ಫಲಾನುಭವಿಗಳು, ಇನ್ನೊಂದು ನೀವು ಗಮನದಲ್ಲಿಟ್ಕೊಳ್ಳಿ, ಪ್ರತಿಯೊಬ್ಬ ಫಲಾನುಭವಿಗಳ ದಾಖಲೆ ನಿಮ್ಮ ಹತ್ರ ಕರೆಕ್ಟಾಗಿ ಇರಬೇಕು, ಅವನ ಫೋಟೋ ಇರಬೇಕು. ಆ ಫಲಾನುಭವಿಗಳಿಗೆ ನಾವು ಏನು ಸಹಾಯ ಮಾಡಿದೀವಿ ಅವ್ನು ಮುಂದಕ್ಕೆ ಏನು ಉಪಯೋಗಿಸ್ಕೊಳ್ಳೋಣ, ಒಂದು ಕುರಿ ಕೊಡೋಣ, ಒಂದು ಕೋಳಿ ಕೊಡೋಣ, ಒಂದು ಹಸು ಕೊಡೋಣ, ಒಂದು ಸೈಕಲ್ ಕೊಡೋಣ, ಒಂದು ಕಾರ್ ಕೊಡೋಣ, ಏನದೇ ಕೊಡಲಿ ಅವನು ಇದನ್ನು ಉಪಯೋಗಿಸ್ಕೊಳ್ಳೋಣ. ಈಗ ಸಾವಿರಾರು ಕೊಟ್ಟಿಗೆಗಳನ್ನ ನಮ್ಮಲ್ಲಿ ಕಟ್ಕೊಟ್ಟಿದ್ದೀನಿ. ಅದನ್ನೆಲ್ಲ ನಾನು ನೋಡ್ತಾ ಇದ್ದೀನಿ ವೆದರ್ ದೇ ಆರ್ ಯೂಸ್ ಮಾಡ್ಕೊಳ್ತಾ ಇದ್ದಾರಂತ. ಈಗ ತಾನೇ ನಮ್ಮ ಚೀಫ್ ಸೆಕ್ರೆಟರಿ ಅವರು ನರೇಗಾ ಈಗ ಹೊಸದಾಗಿ VG ರಾಮ್ಜಿ ಅಂತ ಬಂದಿದೆ, ಅದನ್ನು ಅಭಿವೃದ್ಧಿ ಮಾಡಲಿಕ್ಕೆ ನಮ್ಮಲ್ಲೆಲ್ಲ ನನ್ನ ಮೇಲೆ ಒಂದು ದೊಡ್ಡ ತನಿಖೆನೇ ಮಾಡಿಬಿಟ್ರು. ಕೊನೆಗೆ ನಮ್ಮಲ್ಲಿರೋಂಥ ನಾವು ಯಾವ ರೀತಿ ಉಪಯೋಗಿಸಿದ್ದೀವಿ ನೋಡ್ಬಿಟ್ಟು ಇಡೀ ದೇಶದಲ್ಲೇ ನಂಬರ್ 1 ಪಂಚಾಯತಿ ಅಂತೇಳಿ ನಮ್ಮ ತಾಲೂಕು ಕರೆದುಬಿಟ್ಟು ಪ್ರೈಸ್ ಕೊಟ್ಟರು. ಹಂಗೆ ಯಾವ್ದಾದ್ರು ಒಂದು ಸಂದರ್ಭದಲ್ಲಿ ಸತ್ಯನ ಯಾರು ಕೂಡ ಮುಚ್ಚಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಪ್ರತಿಯೊಂದು ಕೂಡ ನಿಮ್ಮ ಏನು ಬೆನಿಫಿಷರೀಸ್ನ ಐಡೆಂಟಿಫೈ ನಮ್ಮ ಲೋಕಲ್ ಲೀಡರ್ ಮಾಡಿರ್ತಾರೋ, ನೀವು ಮಾಡಿರ್ತಾರೋ, ಯಾರು ಮಾಡಿರ್ತಾರೋ ಅವ್ರಿಗೆ ಫೋಟೋ, ಆಧಾರ, ವಿಡಿಯೋ ಹೆಂಗಿತ್ತು, ಅವನ ಭೂಮಿ ಹೆಂಗಿತ್ತು, ಕಾಂಟ್ರಾಕ್ಟ್ ಮಾಡ್ಬೇಕಾರೆ ಆ ಕೆಲಸ ಹೆಂಗಿತ್ತು, ಶಿವಕುಮಾರ್ ಮನೆಯಿಂದ ಸೌದಿ ಮನೆಯಿಂದ ಶಿವಕುಮಾರ್ ಮನೆ ಡಬಲ್ ಮಾಡೋದು ನಮ್ಮ ಇಂಜಿನಿಯರ್ಗಳು ಬಡ್ದಾಕ್ಬಿಡ್ತೀನಿ. ಇನ್ನು ನನಗೆ ಗೊತ್ತಿಲ್ಲ, ನಾನು ಒಂದು ಇನ್ವೆಸ್ಟಿಗೇಷನ್ ಮಾಡಬೇಕು ಅಂತಿದ್ದೀನಿ. ನಮ್ಮ ಲೀಗಲ್ ಲೀಡ್ರು ಕಾಂಟ್ರಾಕ್ಟ್ ಟೈಮ್ ತಗೋಬೇಕು ಅಂತ ಅಂದ್ಬಿಟ್ಟು ಸುಮ್ಮನೆ ಬರೆದ್ಬಿಟ್ಟು ಡಬಲ್ ಬಿಲ್ ಮಾಡೋಂಥ ಒಂದು ವ್ಯವಸ್ಥೆ ಕೂಡ ನಮ್ಮಲ್ಲಿ ಬೇಕಾದಷ್ಟು ಇಂಜಿನಿಯರ್ಸ್ನು ಗ್ರಾಮ ಪಂಚಾಯತಿಲಿ ಇರ್ಬೋದು, ಜಿಲ್ಲಾ ಪಂಚಾಯತಿಲಿ ಇರ್ಬೋದು, PW ಇರ್ಬೋದು, ಕಾರ್ಪೊರೇಷನ್ ಇರ್ಬೋದು, ಇಂಥದ್ದೆಲ್ಲ ಕೂಡ ಕೆಲವು ಅಧಿಕಾರಿಗಳು ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದಾರೆ. ಐ ಆಮ್ ಟೆಲಿಂಗ್ ಆಲ್ ಮೈ ಆಫೀಸರ್ಸ್ ಇನ್ ದಿ ಅರ್ಬನ್ ಡೆವಲಪ್ಮೆಂಟ್, ಇಟ್ ಮೇ ಬಿ ರೂರಲ್ ಡೆವಲಪ್ಮೆಂಟ್, ಇದ್ರ ಬಗ್ಗೆ ಭಾಳ ಗಮನದಲ್ಲಿ ಇಟ್ಕೊಂಡಿರ್ಬೇಕು. ಎಲ್ಲ ಬೋಗಸ್ ಬಿಲ್ ಮಾಡೋಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಅದಕ್ಕೆಲ್ಲ ಯಾವ ಕಾರಣಕ್ಕೂ ನಾವು ಅವಕಾಶ ಕೊಡಬಾರ್ದು. ಭಾಳ ಗ್ರಾಮ ಭೇಟಿ ವಿಚಾರದಲ್ಲಿ ಮತ್ತು ತಂತ್ರಜ್ಞಾನ ಉಪಯೋಗಿಸುವಂಥ ವಿಚಾರದಲ್ಲಿ ಇವತ್ತು ಟೆಕ್ನಾಲಜಿ ನಿಮ್ಗೆ ಹೆಲ್ಪ್ ಮಾಡಿದೆ. ಯಾರು ಸುಳ್ಳು ಹೇಳಲಿಕ್ಕಾಗೋದಿಲ್ಲ. ಮುಂದಿನ ದಿನದಲ್ಲಿ ಫಿಂಗರ್ ಟಿಪ್ಸಲ್ಲೇ ಪ್ರತಿಯೊಂದು ವಿಚಾರ ಕೂಡ ನಿಮ್ಮ ಆಫೀಸರ್ಸು, ಈಗ ಟೆಕ್ನಾಲಜಿ ನಮ್ಮಲ್ಲಿ ಡಾಟಾ ಸೆಂಟರ್ಸ್ ಇರ್ಬೋದು, ಎಲ್ಲ ಪ್ರತಿಯೊಂದು ಕೂಡ ಎಲ್ಲ ದಾಖಲೆಗಳು ಈಗಾಗಲೇ ನಾವು ಸ್ಕ್ಯಾನ್ ಮಾಡ್ತಾ ಇದ್ದೀವಿ. ಏನೇನು ತಿತ್ತಿದ್ರೋ ಅದಕ್ಕೆಲ್ಲ ಕೂಡ ಕಡಿವಾಳ ಹಾಕಬೇಕು ಅಂತ ನಾನು BDA, ಕಾರ್ಪೊರೇಷನ್ನು ಎಲ್ಲ ಕಡೆ ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ಎಲ್ಲ ದಾಖಲೆಗಳು ಕೂಡ ಸ್ಕ್ಯಾನ್ ಮಾಡಲಿಕ್ಕೆ ನಾವು ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ನೀವೆಲ್ಲ ಮಾಡಬೇಕು. ಆಮೇಲೆ ಪ್ರತಿ ಮೂಮೆಂಟ್, ನಿಮ್ಮ ತಾಲೂಕಿನ ಮೂಮೆಂಟ್, ಗ್ರಾಮ ಸೇವಕ, ಗ್ರಾಮ ಸೆಕ್ರೆಟರಿ ಇರ್ಬೋದು, PDO ಇರ್ಬೋದು, ತಹಶೀಲ್ದಾರ್ ಇರ್ಬೋದು, ಮತ್ತು ಯಾವುದೇ ಇಲಾಖೆ ಅಧಿಕಾರಿ ಇರ್ಬೋದು, ಅವನ ಎವ್ರಿ ಮೂಮೆಂಟ್ ಅವನು ಎಲ್ಲಿ ಹೋಗ್ತಾ ಇದ್ದಾನೆ, ಇವತ್ತು ಅವನ ಟೈಮ್ ಪ್ರೋಗ್ರಾಮ್ ಏನಿದೆ ಅನ್ನೋದನ್ನ ನಿಮ್ಮ ಸೀನಿಯರ್ ಆಫೀಸರ್ಗೆ ತಿಳಿಸ್ಬೇಕು. ಚೀಫ್ ಸೆಕ್ರೆಟರಿ ಅವರೇ, ಯು ಹ್ಯಾವ್ ಟು ವರ್ಕ್ಔಟ್ ಎ ಸಿಸ್ಟಮ್ ಫಾರ್ ದಿಸ್. ಸೊ ದೇ ಶುಡ್ ಹ್ಯಾವ್ ದೇರ್ ಮೂಮೆಂಟ್, ಎಲ್ಲಿಗೆ ಹೋಗ್ತಾ ಇದ್ದಾರೆ ಅಂತ. ಈಗ ನನಗೆ ಗೊತ್ತಾಯಿತು ನಮ್ಮ ಡೆಪ್ಯೂಟಿ CM ಎಲ್ಲಿದ್ದಾರೆ ಅಂತ. ನಿಮ್ಮನ್ನೇ ಕೇಳಿದೆ ನಾನು. ವಿತಿನ್ ಮಿನಿಟ್ಸ್ ಐ ಕೇಮ್ ಟು ನೋ ದಟ್ ಈಸ್ ಇನ್ ದಿ ಫೀಲ್ಡ್. ನಾವು ಈಸ್ ಸಿಟ್ಟಿಂಗ್ ಇನ್ ಕುಣಿಗಲ್, ಈಸ್ ನಾಟ್ ಸಿಟ್ಟಿಂಗ್ ಇನ್ ತುಮಕೂರು. ಸೊ ಹಂಗೆ ನಮಗೆ ಪ್ರತಿ ಮೂಮೆಂಟು ಕೂಡ ನಮಗೆ ಈ ಸಂದರ್ಭದಲ್ಲಿ ಗೊತ್ತಾಗಬೇಕಾಗ್ತದೆ. ಸೊ ಸರ್ಕಾರದ ಸಾರ್ವಜನಿಕರ ಅಹವಾಲನ್ನ ಸ್ವೀಕಾರ ಮಾಡಿ, ಭೇಟಿ ಮಾಡಿ, ಸರ್ಕಾರಿ ಶಾಲೆಗಳನ್ನ ಪರಿಶೀಲನೆ ಮಾಡಿ, ಹಾಸ್ಟೆಲ್ಗಳಿಗೂ ಭೇಟಿ ಕೊಡ್ಬೇಕು. ನೀವು ಹೆಲ್ತ್ ಸೆಂಟರ್ಸ್ಗೂ ನೀವು ಆಗಾಗ ನಮ್ಮ ಅಧಿಕಾರಿಗಳು, ಜಿಲ್ಲಾ ಹಾಗೂ ತಾಲೂಕು ಮಟ್ಟದ ಅಧಿಕಾರಿಗಳು ಭೇಟಿ ಕೊಡಬೇಕು. ನ್ಯಾಯಬೆಲೆ ಅಂಗಡಿಗಳೇನಿದೆ ಅದರಲ್ಲೂ ಕೂಡ ಕರೆಕ್ಟಾಗಿ ಬೋರ್ಡ್ ಇರಬೇಕು, ಮೇಂಟೆನೆನ್ಸ್ ಇರಬೇಕು, ಅವನು ಏನು ಮಾಡ್ತಾ ಇದ್ದಾನೆ. ಆಮೇಲೆ ನನ್ನ ಈ ಅಂಗನವಾಡಿ ಊಟದ ಇದೆಯಲ್ಲ, ಬಿಸಿ ಊಟ, ಅದ್ರ ಬಗ್ಗೆ ನನ್ನದೇ ಆದಂಥ ಒಂದು ಎಕ್ಸ್ಪೀರಿಯನ್ಸ್ ಇದೆ. ನಾನು ಆಮೇಲೆ ಸಪ್ರೇಟಾಗಿ ನಾನು ಮಾತಾಡ್ತೀನಿ ಇದ್ರ ಬಗ್ಗೆ. ಸೊ ರಸ್ತೆಗಳು ಮತ್ತು ಸಾರ್ವಜನಿಕ ಸೌಲಭ್ಯ ಮತ್ತು ನಮ್ಮ ಅರಣ್ಯಕ್ಕೆ ಸಂಬಂಧಪಟ್ಟಂತೆ ಗ್ರೀನರಿ ಬಗ್ಗೆ ನನ್ನದೇ ಆದಂಥ ಒಂದು ಕಲ್ಪನೆ ಇದೆ. ನಾನು 15ನೇ ತಾರೀಕು ನನ್ನ ಭಾಷಣ ಆದಮೇಲೆ ನನ್ನ ಕೆಲವು ಕಾರ್ಯಕ್ರಮಗಳನ್ನ ತಿಳಿಸ್ತೇನೆ. ಅದನ್ನು ಕೂಡ ತಾವು ಮಾಡಬೇಕು. ವಿಶೇಷವಾಗಿ ಕಂದಾಯ ಇಲಾಖೆಯಲ್ಲಿ ಸರ್ವೆ ಪ್ರಕರಣಗಳು, ಮಿಟೇಷನ್ನು, ಭೂ ವಿವಾದ, ಕಂದಾಯ ಸೇವೆ ಇವೆಲ್ಲ ಕೂಡ ಇದೆಯಲ್ಲ, ಒಂದು ತಿಳ್ಕೊಳ್ಳಿ. ಕೋಆಪರೇಷನ್ ಇರ್ಬೋದು, ರೆವಿನ್ಯೂ ಇರ್ಬೋದು, ಕೆಲವು ಆಫೀಸರ್ಸ್ಗೆ ಅರ್ಬನ್ ಇದರಲ್ಲಿ ಇರ್ಬೋದು, ನಿಮಗೆ ನ್ಯಾಯಾಲಯದ ಸ್ಥಾನ ಸಿಕ್ಕಿದೆ. ಜಸ್ಟಿಸ್, ನ್ಯಾಯ ಕೊಡುವಂಥ ಒಂದು ಅವಕಾಶ ನಿಮಗೆ ಇದೆ. ಸೊ ಕ್ವಾಶಿ ಜುಡಿಷಿಯಲ್ ಅಥಾರಿಟಿ ನಿಮಗಿದೆ. ಇನ್ಜಸ್ಟಿಸ್ ಶುಡ್ ನಾಟ್ ಬಿ ಫ್ಲೋನ್ ಫ್ರಮ್ ದಿ ಸೀಟ್ ಆಫ್ ಜಸ್ಟಿಸ್. ಯಾರು ಒತ್ತಡಕ್ಕೂ ಕೂಡ ಮಣಿದು ಕೊನೆಗೆ ಏನೋ ಮಾಡಿ ಕೊನೆಗೆ ಕೋರ್ಟ್ ಮೆಟ್ಲು ಹತ್ಸಕ್ಕೆ ನೀವು ಕೊಡಕ್ಕೆ ಏನಿದೆ ನಿಮ್ಮ ಕಾನ್ಷಿಯಸ್ಸು ಪರ್ಮಿಟ್ ಮಾಡಬೇಕು. ಆ ರೀತಿ ನಿಮ್ಮ, ಯಾಕೆಂದರೆ ಪ್ರತಿಯೊಂದು ಕೂಡ ಕೊನೆಗೆ ತಳ್ಕೊಂಡು ಕೊನೆಗೆ ಎಲ್ಲೋ ಒಂದು ಕಡೆ ತಗಲಾಕೊಳ್ತೀರ. ನೀವು ಭಾಳ ಹುಷಾರಾಗಿ ಈ ಸಂದರ್ಭದಲ್ಲಿ ಇರಬೇಕು. ಪ್ರಕೃತಿ ವಿಕೋಪದ ಬಗ್ಗೆ ಈಗಾಗಲೇ ತಿಳಿಸಿದ್ದಾರೆ, ಬರ ಪರಿಸ್ಥಿತಿ ಬಗ್ಗೆ ತಿಳಿಸಿದ್ದಾರೆ. ನಾನು 4 ಡಿಸ್ಟ್ರಿಕ್ಟ್ ಡಿವಿಷನ್ ಈಗಾಗಲೇ ನಾನು
ಮೀಟಿಂಗ್ ಮಾಡಿದ್ದೇನೆ 3, ಇನ್ನೊಂದು ಮಾಡ್ತೇನೆ. ಮುಂದಕ್ಕೆ ಅಸೆಂಬ್ಲಿ ಆಗ್ತದೆ. ಅಸೆಂಬ್ಲಿ ಆದಮೇಲೆ ನಾನು ರಾಜ್ಯದ ಪ್ರತಿಯೊಂದು ಜಿಲ್ಲೆನೂ ಕೂಡ ನಾನು ಭೇಟಿ ಕೊಡ್ತೇನೆ. ಭೇಟಿ ಕೊಟ್ಟು ಅಲ್ಲಿ ಯಾವ ರೀತಿ ಪರಿಶೀಲನೆ ಮಾಡಬೇಕು ಅದನ್ನೇನು ನಾನು ನನ್ನದೇ ಆದಂಥ ಅನುಭವ ಇದೆ, ನಾನು ಮಾಡಿ ತಿಳಿಸ್ತೇನೆ. ಸೊ ನಾವೆಲ್ಲ, ನೀವು ನನ್ನ ಮಂತ್ರಿಮಂಡಲ, ಎಲ್ಲ ಆಫೀಸರ್ಸ್, ವಿ ಆಲ್ ಆರ್ ಟೀಮ್ ಕರ್ನಾಟಕ. ಇಡೀ ರಾಜ್ಯದಲ್ಲೇ ಒಂದು ದೊಡ್ಡ ಟೀಮ್ ನಮ್ಮದು. ಒಗ್ಗಟ್ಟಿನಿಂದ ಕೆಳಗಡೆ ಇರೋಂಥ ಒಬ್ಬ ಸಿಬ್ಬಂದಿಯಿಂದ ಹಿಡಿದು ನೌಕರರಿಂದ ಹಿಡಿದು ನಾನೊಬ್ಬ ರಾಜ್ಯದ ಪ್ರಮುಖ ನೌಕರರು ಸೇರಿ ನಾವೆಲ್ಲ ಒಗ್ಗಟ್ಟಿಂದ ಕೈ ಜೋಡಿಸಿ ನಾವು ಒಟ್ಟಿಗೆ ಕೆಲಸ ಮಾಡಬೇಕು. ನಮ್ಮ ಗುರಿ, ನಮ್ಮ ಕಾನ್ಷಿಯಸ್, ನಮ್ಮ ಗುರಿ ಜನ. ನಮ್ಮ ಹಣೆ ಬರ ತೀರ್ಮಾನ ಮಾಡೋರು ನಮ್ಮನ್ನು ಯಾರು ಈ ಸ್ಥಾನದಲ್ಲಿ ನಿಮ್ಮನ್ನು ಕುಣಿಸಿದ್ದಾರೆ, ನಮ್ಮನ್ನು ಕುಣಿಸಿದ್ದಾರೆ. ಅಟ್ಲೀಸ್ಟ್ ಕಾನ್ಷಿಯಸ್ ಆದ್ರೂ ಪರ್ಮಿಟ್ ಮಾಡಬೇಕಲ್ಲ. ಸೊ ಅದರಿಂದ ಮಾಡಬೇಕು. ಆಮೇಲೆ ಈ ಮಧ್ಯದಲ್ಲಿ ಕೆಲವ್ರ ಹತ್ರ ನಾನು ಚರ್ಚೆ ಮಾಡ್ತೀನಿ. ಚರ್ಚೆ ಮಾಡೋಂಥ ಸಂದರ್ಭದಲ್ಲಿ ಇನ್ನೂ ಕೆಲವು ವಿಚಾರಗಳೆಲ್ಲ ಇದೆ. ನಾನು ಕೆಲವ್ರ ಜೊತೆ ಸಂವಾದ ಕೂಡ ನಾನು ಮಾಡ್ತೀನಿ. ಅವ್ರದ್ದು ಕೆಲವು ಪ್ರಾಬ್ಲಮ್ಸ್ ಏನಿದ್ದು ನಮ್ಮ ಆಫೀಸರ್ಸ್ ಕೇಳ್ತಾರೆ, ನಾವು ಕೇಳ್ತೀವಿ. ಇಲ್ಲಿ ಯಾರು ನಮ್ಮ ಸೆಕ್ರೆಟರೀಸ್ ಕೂತಿರೋರು, ಯು ಆರ್ ಫ್ರೀ ಟು ಕಮ್ ಅಂಡ್ ಯೂಸ್ ದಿಸ್ ಡ್ಯಾಸ್. ಯು ಕ್ಯಾನ್ ಹ್ಯಾವ್ ಎ ಕ್ವಶನ್ ಟು ಎನಿ ಆಫ್ ದಿ ತಾಲೂಕ್ whom you want, ಎನಿ ಡಿಸ್ಟಿಕ್. ನಿಮ್ದು ಯಾವ್ದಾದ್ರು ಒಂದು ವಿಚಾರ, ಫಾರೆಸ್ಟ್ ಅವ್ರು ಯಾರು ಒಂದೆರಡು ಕೇಳಬೇಕು, ಎಜುಕೇಷನ್ ಯಾರು ಬಂದು ಕೇಳಬೇಕು, ಪೊಲೀಸ್ ಅವ್ರು ಯಾರು ಮಾತಾಡಬೇಕು, ಇನ್ನು ರೂರಲ್ ಡೆವಲಪ್ಮೆಂಟು ಮಾತಾಡಬೇಕು, ಫೈನಾನ್ಸ್ ಅವರು ಮಾತಾಡಬೇಕು. ಇನ್ನು ಯಾರು ಇತ್ತು ಅಂತಂದರೆ DPR ಇರ್ಬೋದು, ಯಾವುದೇ ಇತ್ತು ಅಂದರೆ ನೀವು ಈ ಸ್ಟೇಜ್ನಿಂದನೇ ನನ್ನ ಎದುರುಗಡೆನೆ ನಿಮ್ಮ ಪ್ರಾಬ್ಲಮ್ಸ್ ಏನಿದ್ರು ಅವ್ರಿಗೇನು ಮೆಸೇಜ್ ಕೊಡಬೇಕು. ಇಟ್ ಮೇ ಬಿ APMC, ಇಟ್ ಮೇ ಬಿ ಸಿರಿಕಲ್ಚರ್, ಇಟ್ ಮೇ ಬಿ ಅಗ್ರಿಕಲ್ಚರ್, ಎನಿಥಿಂಗ್ ಈಸ್ ದಟ್ ಯು ಆರ್ ಸಪೋಸ್ ಟು, ಇನ್ಕ್ಲೂಡಿಂಗ್ ಮಿಸ್ಟರ್ ನಮ್ಮ CM's ಆಫೀಸ್ ಇರ್ಬೋದು. ಎನಿಥಿಂಗ್ ಇಫ್ ಯು ವಾಂಟ್ ಟು ಆಸ್ಕ್ ದೆಮ್, ಯು ಕ್ಯಾನ್ ಪಿಕ್ ಅಪ್ ಎನಿ ತಾಲೂಕ್ whom ever you want ಮಾಡಬೇಕು. ಸೊ ಆ ಕ್ವಶನ್ಸು ವಾಪಸ್ಸು ಅವ್ರಿಗೆ ಗೊತ್ತಾಗಬೇಕು ಯಾವ ರೀತಿ ವಿಚಾರದಲ್ಲಿ ಯೋಚನೆ ಮಾಡ್ತಾ ಇದ್ದೀವಿ ಅಂತ ಅಂದ್ಬಿಟ್ಟು. ಸೊ ಹಂಗೆ ಈ ಸಂದರ್ಭದಲ್ಲಿ ಪ್ರತಿ ತಾಲೂಕಲ್ಲೂ ಕೂಡ ಇದ್ರ ಬಗ್ಗೆ ಗಮನ ಇರಲಿ. ಸೊ ನಾವು ಬರೀ ಅರ್ಜಿಗಳು ಬಂದ ತಕ್ಷಣ ಪ್ರಜಾಸೇವೆ ಎಲ್ಲಿ ಬಂದ ತಕ್ಷಣ ವಿಲೇವಾರಿ ಮಾಡೋದಲ್ಲ. ಯು ಶುಡ್ ಸಾಲ್ವ್ ದಿ ಪ್ರಾಬ್ಲಮ್. ಇದು ಗಮನದಲ್ಲಿ ಇಟ್ಕೊಳ್ಬೇಕು. ಸೊ ಹೆಡ್ ಕ್ವಾರ್ಟರ್ಸು ಲಿಸ್ಟ್ ಮಾಡಬೇಕು. ಪೆನ್ಷನ್ಸು, RTC ತಿದ್ದುಪಡಿ, ಈ ಗೌರ್ಮೆಂಟ್ ಸ್ಕೀಮ್ಸ್ ಇವೆಲ್ಲ ಕೂಡ ಯಾವ ರೀತಿ ತಲುಪಿಸಿರೋದಿರಬೇಕು. ಕುಡಿಯೋ ನೀರು ಬಗ್ಗೆ ಕೂಡ ನೀವು ರೆವಿನ್ಯೂ ಸೆಕ್ರೆಟರಿ ಏನಿದ್ದೀರಿ ಅದನ್ನು ನೀವೇನು ಡೈರೆಕ್ಷನ್ ಕೊಡಬೇಕು. ಐ ವಾಂಟ್ ಯು ಟು ಗಿವ್ ಯು ಹ್ಯಾವ್ ಟು ಗೈಡ್ ದಿ ರೆವಿನ್ಯೂ ಸೆಕ್ರೆಟರಿ. ಇಲ್ಲಿ ಕೂತ್ಕೊಂಡು ಯು ಹ್ಯಾವ್ ಟು ಕನ್ವೆ ಟು ದೆಮ್ ಏನೆಲ್ಲ ನೀವು ಮಾಡ್ಲಿಕ್ಕೆ ಸಾಧ್ಯ ಅಂತ. ನಮ್ಮ ಅರ್ಬನ್ ಡೆವಲಪ್ಮೆಂಟ್ ಅವ್ರು ಯಾರಿದ್ದೀರಿ ನೀವು ಅವ್ರಿಗೇನು ನಿಮ್ಮ ವಿಚಾರ ಏನಿದೆ, ಅಗ್ರಿಕಲ್ಚರ್ ಏನಿದೆ, ಡೋಂಟ್ ಥಿಂಕ್ ಓನ್ಲಿ ಐ ಆಮ್ ಹಿಯರ್ ಟು ಡಿಸ್ಕಸ್ ಥಿಂಗ್ಸ್. ಪೋರ್ಟ್ಫೋಲಿಯೋಸ್ ಇವತ್ತು ಮಧ್ಯಾಹ್ನ ನಾನು ಕೊಡ್ತೀನಿ ಎಲ್ಲರಿಗೂ, ದಟ್ ಇಸ್ ಎ ಡಿಫ್ರೆಂಟ್ ಕ್ವಶನ್. ಬಟ್ ಯು ಆರ್ ಮೈ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್. ನೀವು ಏನು ಕೊಡಬೇಕು ಅದನ್ನು ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಸೊ ಒನ್ಸ್ ಅಗೇನ್ 3 ಗಂಟೆ ಮೇಲೆ ಡೇಟ್ ಹಾಕ್ಬಿಟ್ಟು ಟೈಮ್ ಹಾಕ್ಬಿಟ್ಟು ಪ್ರತಿಯೊಬ್ಬ ತಾಲೂಕಿನಲ್ಲೂ ಒಂದೊಂದು ಸಪ್ರೇಟ್ ಬುಕ್ ಇರಬೇಕು. ಯಾವ ನೌಕರರು ಎಲ್ಲಿದ್ದಾನೆ, ಅವನ ಮನೆ ಎಲ್ಲಿದೆ, ಅವನ ಫೋಟೋ ಎಲ್ಲಿದೆ, ಅವನ ಫೋನ್ ನಂಬರ್ ಏನು ಅಂತೇಳಿ ಸಹಜಕ್ಕೆ ಆಗಬೇಕು. ಮುಂದಕ್ಕೆ ಗೌರ್ಮೆಂಟ್ ವೆಹಿಕಲ್ಸ್ಗೆ ಏನು ಒಂದು ಮಾರ್ಗದರ್ಶನ ಮಾಡಬೇಕು, ಅವ್ನು ಟ್ರಾವೆಲು ಹೆಂಗೆ ಉಪಯೋಗಿಸ್ಬೇಕು ಅಂತ ಬೇರೆ ಒಂದು SOP ನಾನು ಮಾಡಿ ಕಳಿಸ್ಕೊಡ್ತೀನಿ. ಸೊ ಇಷ್ಟಿದೆ. ನಾನು ಜಾಸ್ತಿ ಮಾತಾಡಿರ್ಬೋದು, ಬಟ್ ಇಟ್ ಈಸ್ ಮೈ ಡ್ಯೂಟಿ ಟು ಕಮ್ಯುನಿಕೇಟ್ ಟು ಆಲ್ ಆಫ್ ಯು. ಯಾವ ನಿಟ್ಟಿನಲ್ಲಿ ಈ ಸರ್ಕಾರ ಮುಂದಕ್ಕೆ ಹೋಗ್ತದೆ ಅನ್ನೋದು ಭಾಳ ಮುಖ್ಯ. ಅದಕ್ಕೆ ನಾನು ಐ ಡೋಂಟ್ ನೋ ಹಿಂದೆ ಯಾರೇನು ಪ್ರಯತ್ನ ಮಾಡಿದ್ರೆ ಗೊತ್ತಿಲ್ಲ. ನಾನು ಇವತ್ತು ಸುಮಾರು ಇಷ್ಟು ಜನರನ್ನ 750 ಕಡೆ ನಾನು ಎಲ್ಲರೂ ಕೂಡ ಕುಣಿಸಿ, ಕೆಲವರು ನಾನು ಚೆನ್ನಾಗೆ ಫುಲ್ ಅಟೆಂಡೆನ್ಸ್ ಕೆಲವು ಕಡೆ ಇದೆ, ಕೆಲವು ಕಡೆ ಅಟೆಂಡೆನ್ಸ್ ಇಲ್ಲ. ನಮ್ಮ ಮುನಿಯಪ್ಪನವರು ಬೆಂಗಳೂರು ಡಿಸ್ಟಿಕ್ ಮಂತ್ರಿ ಅವರು ಕೂಡ ನೋಡಿ ಅಲ್ಲಿ ಕೂತಿದ್ದಾರೆ. ಡೆಪ್ಯೂಟಿ CM ಕೂತಿದ್ದಾರೆ. ಎಲ್ಲ ಕೆಲವು ಕಡೆ ಎಲ್ಲ ಕೂತ್ಕೊಂಡು ಅವರೆಲ್ಲ ವಾಚ್ ಮಾಡ್ತಾ ಇದ್ದಾರೆ. ಸೊ ಹಂಗೆ ಭಾಳ ಜನ ಎಲ್ಲ ಇದೆ. ಕೆಲವು ಕಡೆ ಒಳ್ಳೆ ಅಟೆಂಡೆನ್ಸ್ ಇದೆ, ಕೆಲವು ಕಡೆ ಒಳ್ಳೆ ಅಟೆಂಡೆನ್ಸ್ ಇಲ್ಲ. ಕೆಲವರು ಸೀರಿಯಸ್ ಆಗಿ ತೊಗೊಂಡಿದ್ದಾರೆ, ಕೆಲವು ಸೀರಿಯಸ್ ತೊಗೊಂಡಿಲ್ಲ. ಬರೀ 5-6 ಜನ ಕೂತ್ಕೊಬಿಟ್ರೆ ನಾವೆಲ್ಲ ಅಧಿಕಾರಿಗಳಂತ ತಿಳ್ಕೊಬಿಟ್ಟಿದ್ದಾರೆ, ನೌಕರು ಅಂತ ತಿಳ್ಕೊಬಿಟ್ಟಿದ್ದಾರೆ. ಕೆಲವರು ಹತ್ರಕ್ಕೆ ಹಚ್ಚಿಸ್ಕೊಳ್ಳಲ್ಲ. ಕೆಲವರು ಯಾರು ಕರೆಕ್ಟಾಗಿ ಎಲ್ಲ ಸೇರಿಸಿದ್ದಾರೆ. ಇದನ್ನು ಕೂಡ ವಾಚ್ ಮಾಡಿ ಯು ಶುಡ್ ಹ್ಯಾವ್ ಎ ವಾರ್ನಿಂಗ್ ಟು ದೆಮ್, ಗೈಡ್ ಟು ದೆಮ್. ಸೊ ಮುಂದಕ್ಕೆ ದ ರೆಸ್ಪಾನ್ಸಿಬಿಲಿಟಿ ಇಸ್ ವೆರಿ ಮಚ್ ಇಂಪಾರ್ಟೆಂಟ್. ಅಕೌಂಟಬಿಲಿಟಿ ಇಸ್ ಭಾಳ ಇಂಪಾರ್ಟೆಂಟ್ ಇಲ್ಲಿ. ಸೊ ಅದನ್ನೆಲ್ಲ ನಾವು ಲೆಕ್ಕಾಚಾರ ಆಗ್ತಾಯಿದೆ. ಸೊ ಎಲ್ಲ ನನ್ನ ಟೀಮ್ ಕರ್ನಾಟಕದ ಎಲ್ಲ ನೌಕರರಿಗೆ 5.5 ಲಕ್ಷ ನೌಕರು ಏನಿದ್ದಾರೆ ನಿಮ್ಮೆಲ್ಲರೂ ಕೂಡ ನನ್ನ ನಮಸ್ಕಾರಗಳು, ಅಭಿನಂದನೆಗಳು. ನಾವೆಲ್ಲ ಸೇರಿ ಒಟ್ಟಿಗೆ ಸೇರಿ ಈ ರಾಜ್ಯದ ಜನತೆ ಸೇವೆ ಮಾಡೋಂಥ ಅವಕಾಶನ ಮಾಡೋಣ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಐ ವಿಶ್ ಯು ಆಲ್ ದ ಬೆಸ್ಟ್. ಎಲ್ಲರಿಗೂ ನಮಸ್ಕಾರ.
ಮತ್ತೆ ನಾನು ಇದನ್ನು ಕಂಟಿನ್ಯೂ ಮಾಡ್ತಾ ಇರ್ತೀನಿ. ಈಗ ಮಾತಿನ ಇಲ್ಲಿಗೆ ಮುಗಿದಿಲ್ಲ ಸಭೆ. ಸೊ ಮುಂದಕ್ಕೆ ಈ ಹೊಸ ವರ್ಷ ನಿಮಗೇನು ಒಂದು ಇಂಡಿಪೆಂಡೆನ್ಸ್ ಡೇ ನಾಡಿದ್ದಿದೆ, ಭಾಳ ಚೆನ್ನಾಗಿ ತಾವೆಲ್ಲ ಅದಕ್ಕೆ ಆಚರಣೆ ಮಾಡಿ. ಯು ಸಿ ದಟ್ ಆಲ್ ಪ್ರೈವೇಟ್ ಇನ್ಸ್ಟಿಟ್ಯೂಷನ್, ನಿಮ್ಮ ತಾಲೂಕು ಮಟ್ಟದಲ್ಲಿ ಎಷ್ಟೋ ಮಟ್ಟದಲ್ಲಿ ಪ್ರೈವೇಟ್ ಇನ್ಸ್ಟಿಟ್ಯೂಷನ್ ಅವರು ಪಾರ್ಟಿಸಿಪೇಟ್ ಮಾಡಲ್ಲ. ಎಲ್ಲ ಬಿ ಒಗಳಿಗೆ ಹೇಳ್ತಾ ಇದ್ದೀನಿ, DDP ಹೇಳ್ತೇನೆ, ಕಂಪಲ್ಸರಿ ಅವರ ಮಕ್ಕಳನ್ನು ಕರ್ಕೊಂಡು ಇಂಡಿಪೆಂಡೆನ್ಸ್ ಡೇಗೆ ಪಾರ್ಟಿಸಿಪೇಟ್ ಮಾಡಬೇಕು. ಎಲ್ಲರೂ ಕೂಡ ಬರೀ ಯಾವುದೋ ಒಂದು ಆಯ್ದ ಶಾಲೆಗಳನ್ನ ಕರ್ಕೊಂಡು ಬರೋದಲ್ಲ. ದಟ್ ನಂಬರ್ ಶುಡ್ ಬಿ ವೇರ್. ಆ ಮೆಸೇಜ್ ಭಾಳ ದೊಡ್ಡ ಕಮ್ಯುನಿಟಿ ಆಗಬೇಕು. ಜಿಲ್ಲಾ ಮಟ್ಟದಲ್ಲಿ ಇರ್ಬೋದು, ತಾಲೂಕು ಮಟ್ಟದಲ್ಲಿ ಇರ್ಬೋದು. ಏನು ಒಂದು ಗೌರವ ಕೊಡಬೇಕು ಆ ಕೆಲಸ ಮಾಡಬೇಕು. ಹಾಸ್ಟೆಲ್ ಕೂಡ, ಪ್ರತಿ ಹಾಸ್ಟೆಲ್ ಕೂಡ ಆಫೀಸರ್ಸ್ ಯಾವ ರೀತಿ ಮಾಡಬೇಕು. ಆಮೇಲೆ ವಿದ್ಯಾರ್ಥಿಗಳು ಅವ್ರ ಏನು ಸಮಸ್ಯೆ ಇದೆ ಅದನ್ನ ನೀವು ಕಾನ್ಫಿಡೆನ್ಷಿಯಲ್ ಆಗಿ ಒಂದು ಡಬ್ಬ ಇಟ್ಬಿಟ್ಟು ಅವ್ರದ್ದು ಪ್ರಾಬ್ಲಮ್ ಅವ್ರ ಹೆಸರನ್ನು ಬರೀದೆ ಏನಿದೆ ಅಂತ ಅಂದ್ಬಿಟ್ಟು ಅವ್ರು ಮಾಡಲಿ. ಅವ್ರು ಐಡೆಂಟಿಫಿಕೇಶನ್ ಮಾಡ್ಕೊಳ್ಳೋದು ಬೇಡ. ಸೊ ಹಂಗೆ ಹಿಂದೆ ಒಂದು ಏನೋ ಒಂದು ಇಟ್ಟಿದ್ರಲ್ಲ ಯಾವ್ದಾದ್ರು ಕಂಪ್ಲೇಂಟ್ ಬಾಕ್ಸ್ ಅಂತ, ಅದನ್ನು ಮತ್ತೆ ನೀವು ರೂಢಿ ಮಾಡುವಂಥ ಕೆಲಸ ತಾವೆಲ್ಲ ಸೇರಿ ಮಾಡಬೇಕು ಅಂತೇಳಿ ತಮ್ಮನ್ನು ಪ್ರಾರ್ಥಿಸಿ ಮತ್ತೊಮ್ಮೆ ತಮ್ಮೆಲ್ಲರೂ ಕೂಡ ಶುಭ ಹಾರೈಸಿ 4 ಮಾತನ್ನು ನಾನು ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.